ಅಣ್ಣ, ಈ ಸಮೀಕ್ಷೆ ಮಾಡ್ತಿದ್ದೀರಲ್ಲ, ಈ ಸಮೀಕ್ಷೆಯಿಂದ ಯಾರಿಗೆ ಲಾಭ, ಯಾರಿಗೆ ಆದಾಯ, ಇದರಿಂದ ಆದ ಪ್ರಯೋಜನವೇನು? ಇಲ್ಲ ಬಡವರಿಗೆ ಪ್ರಯೋಜನ, ಇಲ್ಲ ಶ್ರೀಮಂತರ ಪ್ರಯೋಜನ, ಏನಕ್ಕೆ ಮಾಡ್ತಾರೆ ಅಂತ ಒಂದು ತಿಳಿದಲ್ಲ. ಇದರಿಂದ ತುಂಬ ತಲೆಗೆ ಹೊಂಟಿದೆ. ಅದು ಸ್ವಲ್ಪ ನಿಮ್ಗೆ ಗೊತ್ತಿದ್ರೆ ಹೇಳ್ಕಾಗತ್ತಾ? ಏನು ಗೊತ್ತಾ, ಇವತ್ತು ನಡೀತಿರೋ ಸಿಚುವೇಶನಲ್ಲಿ ಈ ಸರ್ಕಾರಕ್ಕೆ ಜನಗಳು ಆಡಳಿತ ಕೊಟ್ಬಿಟ್ಟವ್ರೆ. ನಮ್ಮ ದುಡ್ಡು ಜನವರ ಎಲ್ಲ ಅವ್ರ ಕೈ ಸಿಗಾಕೊಂಡಿದೆ. ನಾವು ದೋಷ ಮಾಡೋಕ್ಕಾಗ್ತಾಯಿಲ್ಲ. ಈ ಜಾತಿ ಸಮೀಕ್ಷೆ ಅನ್ನೋದೇ ಒಂದು ದೊಡ್ಡ ತಪ್ಪು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದೇನೋ, ಈ ಜಾತಿನ ಸರ್ವನಾಶ ಮಾಡಬೇಕು, ಜಾತಿಯಿಂದ ನಮ್ಮ ಆರ್ಥಿಕತೆ ಆಗಲಿ ನಮ್ಮ ಮಾನಸಿಕವಾಗಿ ಹಿಂಸೆ ತಪ್ಪುತ್ತೆ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಅರ್ಧ ಜ್ಞಾನಿ ಸಂವಿಧಾನ ಶಿಲ್ಪಿ ಮಾಡಿದ್ರು. ಇವತ್ತು ಏನು ಮಾಡ್ತಾವ್ರೆ, ಜಾತಿನ ಹುಟ್ಟಾಕ್ತಾರೆ. ಅಹಿಂದ ಅನ್ನೋದನ್ನ ತಂದರು. ಅಹಿಂದ ಅನ್ನೋದು ಯಾರಿಗೆ ಬಂತು? ಕೇವಲ ಒಬ್ಬ ವ್ಯಕ್ತಿಗೋಸ್ಕರ ಬಂದಿದ್ದು ಅಹಿಂದ. ತನ್ನ ಬೆಳವಣಿಗೆಗೋಸ್ಕರ, ತನ್ನ ಒಂದು ಒಂದು ಸ್ವಾರ್ಥಕ್ಕೋಸ್ಕರ ಬಂದಿರುವಂತೆ ಅಹಿಂದ. ಇದನ್ನೇ ಮುಂದುವರ ಭಾಗ ಈ ಜಾತಿ ಸಮೀಕ್ಷೆ. ಈ ಜಾತಿ ಸಮೀಕ್ಷೆ ಯಾಕೆ ಮಾಡ್ತಾರೆ ಗೊತ್ತಾ? ಒಂದು ಸಮುದಾಯವನ್ನು ಅವರೇನು ಒಳ್ಳೇದು ಮಾಡಬೇಕು ಅಂತ ಮಾಡ್ತಿಲ್ಲ, ಒಳ್ಳೇದು ಮಾಡೋಕ್ಕಾಗಿಲ್ಲ, ಅವ್ರ ಅಪರಾಧ ಸಾಧನೂ ಇಲ್ಲ. ಒಂದು ಜನಾಂಗವನ್ನು ತನ್ನ ಹತೋಟಿಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಈಗ ಹೆಂಗಿದ್ರು 135 ಸೀಟ್ ಕೊಟ್ಟವ್ರೆ MLA ಸೀಟ್, ಅವ್ರನ್ನ ಕೇಳೋಕ್ಕಾಗಲ್ಲ ಅನ್ನೋ ಒಂದು ದುರಾಲೋಚನೆ, ದುರಾಂಕರದ ಯೋಚನೆ ಇಂದ ಏನು ಮಾಡ್ತಾವ್ರೆ, ಒಂದು ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು, ಈಗ ಎಷ್ಟು ಜನಾಂಗಕ್ಕೆ ಅನ್ಯಾಯ ಮಾಡಬೇಕು. ಏನಿದೆ, ತನ್ನ ಸಮುದಾಯವನ್ನು ಎಷ್ಟು ಜನಾಂಗಕ್ಕೆ ಕೂರಿಸಿ ಎಷ್ಟು ಜನಾಂಗದಲ್ಲಿ ಸಿಗ್ತಾರಂತ ರಿಸರ್ವೇಷನ್ ಏನಿದೆ, ಆ ರಿಸರ್ವೇಷನನ್ನು ಒಂದು ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈಗ ಬಹುಸಂಖ್ಯಾತ ಕೇಂದ್ರ ಆಗಿದ್ದಾರೆ, 60 ಲಕ್ಷ ಚಿಲ್ಲರೆ ಆಗಿರ್ತಾರೆ. ಸೊ ಆ ಜನಾಂಗಕ್ಕೆ, ತನ್ನ ಜನಾಂಗಕ್ಕೆ ಹತೋಟಿಗೆ ಇಟ್ಕೊಂಡಂಗೂ ಆಗುತ್ತೆ. ಜೊತೆಗೆ ST ಸಮುದಾಯಕ್ಕೆ ನಾನು ಹಾಕ್ತೀನಿ ಅಂತ ಹೇಳಿದ್ರೆ ಅವರು ನನ್ನನ್ನೇ ದೇವರು, ನಾನೇ ದೊಡ್ಡವನು ಅಂತ ಪೂಜೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಇದರಿಂದ ಯಾರಿಗೂ ಒಳ್ಳೆಯದಾಗಲ್ಲ. ಜಾತಿ ಅನ್ನೋದೇ ಸರ್ವನಾಶ ಆಗ್ತಾ ಇರೋ ಟೈಮಲ್ಲಿ 15 ವರ್ಷದಿಂದ ಜಾತಿನೇ ಮುಳುಗೋಗಿತ್ತು, ಜಾತಿನೇ ಇರಲಿಲ್ಲ. 15 ವರ್ಷದಿಂದ ಈಗ ಯಾವಾಗ ಈ ಅಹಿಂದ ಅಂತ ಬಂತು, ಈ ಜಾತಿಯತೆ ಸೃಷ್ಟಿ ಆಯಿತು. ಏನಕ್ಕೆ ಅಂದರೆ ಸ್ವಾರ್ಥ, ಪ್ರಜಾಪ್ರಭುತ್ವದ ಕಗ್ಗೊಲೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ, ಇದರಿಂದ ಈ ಜಾತೀಯತೆಯಿಂದ ಒಂದು ಧರ್ಮನ ಒಂದು ಒಡೆಯುವಂಥ ಕೆಲಸ, ಇನ್ನೊಂದೇನಪ್ಪ ಅಂದರೆ ಒಂದು ಸಮುದಾಯವನ್ನು ತನ್ನ ಹತೋಟಿಗೆ ತಗೊಂಡು ಈ ST ಸಮುದಾಯಕ್ಕೆ ಅನ್ಯಾಯ ಮಾಡೋಕ್ಕೆ. ಅಲ್ಲಿ ಪಾಪ ಎಲ್ಲ ತುಂಬ ಬಡವರೇ ಇರೋದು, ಆಮೇಲೆ ತುಂಬ ಅಲ್ಪಸಂಖ್ಯಾತರಲ್ಲಿ ಇರೋದು. ಆ ಅಲ್ಪಸಂಖ್ಯಾತರ ಕೋಟವನ್ನು ತನ್ನ ಜನಾಂಗಕ್ಕೆ ಸಿಗುವ ಥರ MLA MP ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರತಿಯೊಂದೂ ಆ ST 11 ಜನ ಜನಾಂಗ ಏನು ಸೇರಿಸಿದ್ದಾರೆ ಅವ್ರಿಗೆ ಅನ್ಯಾಯ ಮಾಡೋಕ್ಕೋಸ್ಕರ ತನ್ನ ಜನಾಂಗವನ್ನು ಒಂದು ಒಂದು ರೀತಿಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ತೋರಿಸ್ಕೊಳ್ತಾ ಇರೋದು ಅಷ್ಟೇ, ಅವ್ರಿಗೂ ಒಳ್ಳೇದು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹುಟ್ಟಿದ್ದೆ ಈ ಜಾತಿ ಸಮೀಕರಣ, ಈ ಆರ್ಥಿಕ ಸಮೀಕರಣ ಅಂತ ಏನು ಮಾಡ್ತಾರೆ. ಅದು ಇವ್ರು ಮಾಡೋ ಅಧಿಕಾರನೇ ಸೆಂಟ್ರಲ್ ಗೌರ್ಮೆಂಟ್ಗೆ ಇರೋದು. ಇವರು ಇದನ್ನು ಮಾಡ್ತಾ ಇದ್ದಾರೆ. ಇದು ಮತ್ತು ಮುಂದೆ ಎಲ್ಲೋ ನಿಲ್ಲುತ್ತೆ ಅನ್ನೋದು ಜನಗಳೇ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಈ ಥರ ಏನಾದರೂ ಒಂದು ಈಗಲೇ ನೀವು ST ಸಮುದಾಯ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅನ್ಯಾಯ ಆಗುತ್ತೆ ಮುಂದಕ್ಕೆ, ಅವರೆಲ್ಲ ನೀವೆಲ್ಲ ಈಗ ಸ್ಟೆಪ್ ತಗೊಂಡ್ರೆ ಇದು ನಿಮಗೆ ಒಳ್ಳೆಯದಾಗೋದು. ಇದಂತೂ ನಿಮ್ಗೆ ಒಳ್ಳೆಯದಾಗಲ್ಲ, ಕೆಟ್ಟದ್ದೇ ಆಗೋದು. ದಯವಿಟ್ಟು ಒಂದು ಸಮುದಾಯನ ಹೋಲಿಕೆಗೋಸ್ಕರ, ಒಂದು ಸಮುದಾಯನ ಒಂದು ತನ್ನ ಹತೋಟಿಗೆ ತಗೊಳ್ಳೋಕ್ಕೋಸ್ಕರ ಮಾಡ್ತಾ ಹೋದಂಥದ್ದೇ ಈ ಜಾತಿ ಸಮೀಕರಣ. ದಯವಿಟ್ಟು ಇದು ಅನ್ಯಾಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ.